ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರ ಸವಿನ ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಫೋಟೋಶಾಪ್ ಯಾವ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಅದಿತಿ ಪ್ರಭುದೇವ್ ಅವ್ರದ್ದು ಒಂದು ಫೋಟೋ ಇದೆ. ಇದರಲ್ಲಿ ನಾವು ಈ ಒಂದು ಫೋಟೋ ಮಾತ್ರ ಬಿಟ್ಟು ಉಳಿಕೆದ ಬ್ಯಾಕ್ಗ್ರೌಂಡ್ ಇದೆಯಲ್ಲ, ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಬೇಕು. ಯಾವ ರೀತಿ ಮಾಡ್ಕೋಬೇಕು ಅಂತಂತಂದರೆ ಮಾಡ್ಕೋಬೇಕಾಗಿದೆ. ಸೊ ಯಾವ ರೀತಿ ಅಂತಂದರೆ ಈ ರೀತಿ. ಸೊ ಇಲ್ಲಿ ನೋಡ್ತಾ ಇದ್ರೆ ಈ ಒಂದು ಫೋಟೋ ಕಲರ್ ಆಗಿದೆ, ಈ ಬ್ಯಾಕ್ಗ್ರೌಂಡು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿದೆ. ಸೊ ಈ ಥರ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಫೋಟೋಶಾಪ್ ಒಳಗೆ ಅನ್ನೋದನ್ನು ನಾನು ಇವತ್ತು ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮುನ್ನ ಈಗ ಬೇಗನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಆಲ್ ಅಂತ ನೋಟಿಫಿಕೇಶನ್ ಬರ್ತದನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ, ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರ್ತವೆ. ಈ ಮೂಲಕ ಹಲವಾರು ಬಗ್ಗೆ ಪ್ರತಿದಿನ ನೀವು ಮಾಹಿತಿಯನ್ನು ಪಡ್ಕೋಬೋದು ಅಂತ ಹೇಳ್ತಾ, ಫ್ರೆಂಡ್ಸ್, ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 200ರಿಂದ 300 ವಿಡಿಯೋಗಳು ಆಗ್ತಾ ಬಂತು, ಬಟ್ ಸಬ್ಸ್ಕ್ರೈಬರ್ಸ್ ಆಗ್ತಾನೆ ಇಲ್ಲ, ಬರೀ 150 ಒಳಗೆ ಇದ್ದಾರೆ. ಸೊ ಈ ಥರ ಆದರೆ ಬೇಜಾರಾಗುತ್ತೆ ನಮಗೂ ವಿಡಿಯೋ ಮಾಡೋಕ್ಕೆ. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನೀಗ ಓಪನ್ ಮಾಡ್ತಾ ಇದ್ದೀನಿ 7.0 ಫೋಟೋಶಾಪ್ನ. ಇದರಲ್ಲಿ ನಾನು ಓಪನ್ ಮಾಡ್ತಾ ಇದ್ದೀನಿ ಒಂದು ಫೋಟೋನ. ಯಾರ್ದು ಅಂದರೆ ಅದಿತಿ ಪ್ರಭುದೇವ್ ಅವ್ರದ್ದು ಒಂದು ಫೋಟೋನ, ಕಲರ್ಫುಲ್ ಆಗಿರ್ತಕ್ಕಂಥ ಒಂದು ಫೋಟೋನ. ಇದನ್ನು ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ಫೋಟೋಕ್ಕೆ ನನಗೆ ಈ ಒಂದು ಫೋಟೋಕ್ಕೆ ಏನು ಬೇಕಾಗಿದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಬೇಕಾಗಿದೆ. ಬ್ಯಾಕ್ಗ್ರೌಂಡು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಬೇಕಾಗಿದೆ, ಫೋಟೋ ಮಾತ್ರ ನಮಗೆ ಕಲರ್ಫುಲ್ ಬೇಕಾಗಿದೆ. ಸೊ ಈ ರೀತಿ ಯಾವ ರೀತಿ ಮಾಡ್ಕೋಬೇಕು ಅಂತ ಅನ್ನೋದನ್ನ ಹೇಳ್ತಾ ಹೋಗೋಣ. ಫ್ರೆಂಡ್ಸ್, ನನಗೆ ಈ ಲೇಯರ್ ಇದೆಯಲ್ಲ, ಈ ಲೇಯರು ಲಾಕ್ ಆಗಿದೆ. ಇದನ್ನ ಅನ್ಲಾಕ್ ಮಾಡಬೇಕಾಗಿದೆ. ಅನ್ಲಾಕ್ ಮಾಡ್ಬೇಕಂತಂದರೆ ಇಲ್ಲಿ ಕೀಲಿಪಥ ಇದೆಯಲ್ಲ, ಈ ಕೀಲಿಪಥದ ಮೇಲೆ ಡಬಲ್ ಜೊತೆ ಕ್ಲಿಕ್ ಮಾಡ್ಕೊಂಡ್ರೆ ಒಂದು ಓಕೆ ಬರುತ್ತೆ. ಓಕೆ ಮಾಡ್ಕೊಂಡ್ರೆ ಲೇಯರ್ ಆಗುತ್ತೆ, ಅದು ಅನ್ಲಾಕ್ ಆಗುತ್ತೆ. ಅಂದರೆ ಕೀಲಿ ಓಪನ್ ಆಗುತ್ತೆ, ಕೀಲಿ ತೆರೆಯುತ್ತೆ. ಸೊ ಈ ಥರ ಮಾಡ್ಕೋಬೋದು. ಇವಾಗ ಈ ಲೇಯರ್ ಆಯಿತಾ, ಇದ್ರಾಗ ಇನ್ನೊಂದು ಡುಪ್ಲಿಕೇಟ್ ಲೇಯರ್ ಮಾಡ್ಕೋಬೇಕಂತಂದ್ರೆ ಡುಪ್ಲಿಕೇಟ್ ಲೇಯರ್, ಈ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡುಪ್ಲಿಕೇಟ್ ಲೇಯರನ್ನು ಮಾಡ್ಕೋಬೋದು. ಇಲ್ಲ ಅಂತಂದರೆ ಕಂಟ್ರೋಲ್ ಜೆ ಅಂತ ಹೊಡೆದ್ರೆ ಡುಪ್ಲಿಕೇಟ್ ಆಗುತ್ತೆ. ಸೊ ಈ ಥರ ಕಂಟ್ರೋಲ್ ಜೆ, ಜೀರೋ ಕಾಪಿ ಆಯಿತಾ. ಸೊ ಈ ಥರ ಡುಪ್ಲಿಕೇಟ್ ಲೇಯರ್ ಆಯಿತು. ಇವಾಗ ಏನು ಮಾಡ್ತೀನಿ, ಕಂಟ್ರೋಲ್ ಯು ಹೊಡಿಬೇಕು. ಕಂಟ್ರೋಲ್ ಯು ಹೊಡೆದ್ರೆ ಈ ಥರ ಬರ್ತೈತಿ. ಸೊ ಈ ಥರ ಮೇಲ್ಗಡೆ ಇದೆಯಲ್ಲ, ಸ್ವಲ್ಪ ಈ ಕಡೆ ತಗೊಂಬೋಣ. ಮೇಲ್ಗಡೆ ಬೇಡ, ಮಿಡ್ಲಲ್ಲಿರ್ತಕ್ಕಂಥದ್ದು ಈ ಕಡೆ ಹಾಕೊಂಬೋಣ. ಫುಲ್ ಈ ಕಡೆ ಹಾಕೊಂಬಿಟ್ರೆ ಈ ಥರ ಬರ್ತೈತಿ. ಇನ್ನೊಂದು ಸತಿ ಕಂಟ್ರೋಲ್ ಇವು ಹೊಡಿಯೋಣ. ಇನ್ನೊಂದು ಸತಿ ಕಂಟ್ರೋಲ್ ಇವು ಹೊಡೆದು ಓಕೆ, ಇಷ್ಟಾಯಿತು. ಇನ್ನೊಂದು ಸತಿ ಹೊಡೆಯೋಣ ಕಂಟ್ರೋಲ್ ಇವು. ಓಕೆ, ಇಷ್ಟಾಯಿತು ನೋಡಿ. ಕಂಟ್ರೋಲ್ ಎಮ್ ಮಾಡೋದು, ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಮಾಡೋಣ. ಓಕೆ, ಇಷ್ಟಲ್ಲಿ ಓಕೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಈ ಥರ ನಮಗೆ ಫುಲ್ ಬ್ಯಾಕ್ಗ್ರೌಂಡ್ ಆಗಿ ಕಾಣಿದೆ. ಇವಾಗ ಏನು ಮಾಡ್ತೀನಿ ಅಂತಂತಂದರೆ, ಈ ಲೇಯರ್ ಇದೆಯಲ್ಲ, ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ನಂತರ ಈ ಲೇಯರ್ನ ಕಟ್ ಮಾಡ್ಕೊಂಬೋಣ. ಕಟ್ಟಿಂಗ್ ಟೂಲ್ ಅಂದ್ಬಿಟ್ಟು ನಮ್ಗೆ ಎಷ್ಟು ಫೋಟೋ ಅವಶ್ಯಕತೆ ಇದೆಯೋ ಅಷ್ಟನ್ನು ಕಟ್ ಮಾಡ್ಕೊಂಬೋಣ. ಈ ಥರ ನಿಧಾನವಾಗಿ ಕಟ್ ಮಾಡ್ಕೊಂಬಿಟ್ರೆ ತುಂಬಾ ಈಸಿ ಆಗುತ್ತೆ. ಟ್ರೈ ಮಾಡಿ ನೀವು. ಇಲ್ಲಿ ಒಂಥರ ಮನೇಲಿ ಯಾವಾಗಾರ ಖಾಲಿ ಕುಂತ್ಕೊಂಡಾಗೆ ಹೊರಗಡೆ ಬಂದರೆ ಕಂಟ್ರೋಲ್ ಆಲ್ ಜೆಡ್ ಹೊಡೆದ್ರೆ ಹಿಂದಕ್ಕೆ ಹೋಗುತ್ತೆ. ಸೊ ಈ ಥರ ಮಾಡ್ಕೋಬೋದು. ಫ್ರೆಂಡ್ಸ್, ನೆನಪಿಟ್ಕೋಬೇಕು, ಕಂಟ್ರೋಲ್ ಆಲ್ ಜೆಡ್ ಹೊಡೆದ್ರೆ ನಾವು ಕಟ್ ಮಾಡಿರ್ತಕ್ಕಂಥ ಅದು ಕೇಂದ್ರ ಬಿಂದು ಇರ್ತದಲ್ಲ, ಅದು ಹಿಂದಕ್ಕೆ ಹೋಗುತ್ತೆ.
ಕಂಟ್ರೋಲ್ ಎಂಟರ್ ಹೊಡೆದ್ರೆ ಅದು ಸೆಲೆಕ್ಷನ್ ಆಗುತ್ತೆ. ಸೆಲೆಕ್ಷನ್ ಆದ ನಂತರ ಏನು ಮಾಡಬೇಕು, ಡಿಲೀಟ್ ಅನ್ನೋ ಬಟನ್ ಕ್ಲಿಕ್ ಮಾಡಿದರೆ ಇದು ಡಿಲೀಟ್ ಆಗಿ ಹೋಗುತ್ತೆ. ನೋಡಿ ಈ ಥರ ಡಿಲೀಟ್ ಆಗುತ್ತೆ. ಸ್ವಲ್ಪ ಪ್ರೆಷರ್ ಸಿನಿ ಇರ್ತೈತಿ, ಅದನ್ನ ಏನು ಮಾಡಬೇಕು, ಬ್ರಷ್ ಟೂಲ್ ತಗೊಂಡು ಕಾಯಿಸಿ ನಮಗೆ ಬೇಕಿರ್ತಕ್ಕಂಥದ್ದು ಒಂದು ಯಾವುದೋ ಸ್ಮೂತ್ ಬ್ರಷ್ ಟೂಲ್ ತಗೊಂಡು ಕಾಯಿಸಿ ನಮಗೆ ಅಪೋಸಿಟಿ ಸ್ವಲ್ಪ ಕಡಿಮೆ ಇಟ್ಕೊಂಡು ಎಷ್ಟು 18 ಇಟ್ಕೊಂಡು ಅವಶ್ಯಕತೆ ಇರ್ತೈತೋ ಅಷ್ಟನ್ನು ಇಲ್ಲಿ ಸ್ವಲ್ಪ ರಿಮೂವ್ ಮಾಡ್ಕೊಳ್ಳೋಂಥ ಬಂದುಬಿಟ್ರೆ ಆಯಿತು. ಓಕೆ ಗೈಸ್, ನೋಡಿ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಇದೆ. ಮೇಲ್ಗಡೆ ಅದು ಈ ಫೋಟೋ ಮಾತ್ರ ಕಲರ್ಫುಲ್ ಆಗಿದೆ, ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಮಾತ್ರ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿದೆ. ಸೊ ಈ ಥರ 2 ಲೇಯರ್ ಆಗಿ ಕನ್ವರ್ಟಿಂಗ್ ಆಗಿದೆ. ಈ ಕಂಟ್ರೋಲ್ ಜಡ್ ಇದು ಕಂಟ್ರೋಲ್ ಈ 2 ಲೇಯರು ಬೇರೆ ಬೇರೆ ಆಗಿದೆ. ಈ ಲೇಯರು ಆಮೇಲೆ ಈ ಲೇಯರು ಕೂಡಿಸ್ಬೇಕಲ್ಲ ಕಂಟ್ರೋಲ್ ಹೊಡೆದ್ರೆ 2 ಮರ್ಜ್ ಆಯಿತು. ನೋಡಿ ಈ ಒಂಥರ ಮಾಡ್ಕೋಬೋದು. ಕಂಟ್ರೋಲ್ ಇವಾಗ ಸೇವ್ ಮಾಡ್ಕೋಬೋದು, ಸೇವ್ ಆ್ಯಸ್ JPG. ಓಕೆ ಗೈಸ್, ಇದಾಗಿತ್ತು ಇವತ್ತು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅಂದ್ಕೊತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.